ನಮಸ್ಕಾರ ಸ್ನೇಹಿತರೆ. ಕಾರ್ತಿಕ ಮಾಸದಲ್ಲಿ ನಾವು ಶಿವಪುರಾಣವನ್ನು ಯಾವ ರೀತಿ ಪಠನೆ ಮಾಡ್ತೀವಿ ಅಥವಾ ಕೇಳ್ತೀವಿ ಅಥವಾ ಪ್ರವಚನವನ್ನು ಕೇಳೋದಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೀವೋ ಅದೇ ರೀತಿ ಧನುರ್ಮಾಸದಲ್ಲಿ ವಿಷ್ಣು ಪುರಾಣಕ್ಕೂ ಸಹ ಅಷ್ಟೇ ಮಹತ್ವ ಮತ್ತು ಅದರ ಮಹಿಮೆಯೂ ಸಹ ಇದೆ ಸ್ನೇಹಿತರೆ. ಹಾಗಾಗಿ ನನ್ನ ಚಾನಲ್ನಲ್ಲಿ ಈ ಒಂದು ಧನುರ್ಮಾಸದಲ್ಲಿ ನಾನು ವಿಷ್ಣು ಪುರಾಣದ ಒಂದೊಂದು ಅಧ್ಯಾಯವನ್ನು ಪ್ರತಿದಿನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ಕೇಳಿ. ಹಾಗೆ ಈ ಒಂದು ಪೌರಾಣಿಕ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮೊದಲಿಗೆ ಪುರಾಣಗಳು ಅಂದರೆ ಏನು? ಧರ್ಮ, ದರ್ಶನ ಮತ್ತು ಲೋಕನೀತಿ ಇವು ಪುರಾಣಗಳ ಒಂದು ಮುಖ್ಯ ಗುರಿ. ಒಟ್ಟು 18 ಪುರಾಣಗಳಿದೆ. ಅದರಲ್ಲಿ ಮೊದಲನೆಯದು ಮತ್ಸ್ಯ, ಎರಡನೆಯದು ಮಾರ್ಕಂಡೇಯ, ಮೂರನೆಯದು ಭವಿಷ್ಯ, ನಾಲ್ಕನೆಯದು ಭಾಗವತ, ಐದನೇದು ಬ್ರಹ್ಮ, ಆರನೇದು ಬ್ರಹ್ಮವೈವರ್ತ, ಏಳನೇದು ಬ್ರಹ್ಮಾಂಡ, ಎಂಟನೆಯದು ವಾಮನ, ಒಂಬತ್ತನೇದು ವರಹ, ಹತ್ತನೆಯದು ವಾಯು, ಹನ್ನೊಂದನೆಯದು ಅಗ್ನಿ, ಹನ್ನೆರಡನೆಯದು ವಿಷ್ಣು, 13ನೇಯದು ನಾರದ, 14ನೇಯದು ಪದ್ಮ, 15ನೇದು ಲಿಂಗ, 16ನೇಯದು ಗರುಡ, 17ನೇದು ಕೂರ್ಮ ಮತ್ತು 18ನೇದು ಸ್ಕಂದ. ಇವು ಅಷ್ಟಾದಶ ಮಹಾಪುರಾಣಗಳು ಅಂತ ಪ್ರಸಿದ್ಧಿಯನ್ನು ಪಡೆದವೆ ಸ್ನೇಹಿತರೆ. ಇವುಗಳಲ್ಲಿ ಅತ್ಯಂತ ದೊಡ್ಡ ಪುರಾಣ ಅಂತಂದರೆ ಸ್ಕಂದ ಪುರಾಣ. ಇದರಲ್ಲಿ ಸುಮಾರು 81,000 ಶ್ಲೋಕಗಳಿಂದ ಈ ಒಂದು ಸ್ಕಂದ ಪುರಾಣವು ಅತಿ ದೊಡ್ಡ ಪುರಾಣ ಅಂತ ಅನ್ನಿಸ್ಕೊಂಡಿದೆ. ಹಾಗೆಯೇ ಮಾರ್ಕಂಡೇಯ ಪುರಾಣ ಅತ್ಯಂತ ಚಿಕ್ಕದು. ಇದರಲ್ಲಿ 9,000 ಶ್ಲೋಕಗಳಿಂದ ಈ ಒಂದು ಮಾರ್ಕಂಡೇಯ ಪುರಾಣ ಕೂಡಿದೆ. ಇದಿಷ್ಟು ಈ ಒಂದು ಪುರಾಣಗಳ ಮಾಹಿತಿ. ಈಗ ಶ್ರೀ ವಿಷ್ಣು ಪುರಾಣವನ್ನು ಪರಾಶರ ಮುನಿಗಳು ತಮ್ಮ ಶಿಷ್ಯರಾದ ಮೈತ್ರೇಯರಿಗೆ ಹೇಳಿದರು. ಇದರಲ್ಲಿ 6 ಅಂಶಗಳಿದ್ದು ಅವು ಒಂದೊಂದು ಹಲವು ಅಧ್ಯಾಯಗಳಿಂದ ಕೂಡಿದೆ. ಈ ಪುರಾಣವು ಸುಮಾರು 23,000 ಶ್ಲೋಕಗಳಿಂದ ಕೂಡಿದೆ. ಬ್ರಹ್ಮ ವಸ್ತುವಿನ ಮಹಾಶಕ್ತಿಗಳಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವ ಇವು ಪ್ರಧಾನವಾದುವು. ವಿಧಾಯಕ ಕಾರ್ಯದಲ್ಲಿ ತ್ರಿಮೂರ್ತಿಗಳೆಂದು ರೂಢನಾಮ ಹಾಗೂ ವಿಷ್ಣು ಶಕ್ತಿಯ ಪಾರಮ್ಯವನ್ನು ಇಲ್ಲಿ ಸವಿಸ್ತರವಾಗಿ ಈ ಒಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಒಮ್ಮೆ ಪರಾಶರ ಮುನಿಗಳ ಬಳಿಗೆ ಮೈತ್ರೇಯ ಮುನಿಗಳು ಬಂದು ನಮಸ್ಕರಿಸಿ, ಗುರುದೇವ, ನಿಮ್ಮಿಂದ ಸಕಲ ಧರ್ಮಶಾಸ್ತ್ರಗಳನ್ನು ವೇದಾಂಗಗಳನ್ನು ಕಲಿತೆ. ಈ ಜಗತ್ತು ಯಾರಿಂದ ಹುಟ್ಟಿತು? ಅದಕ್ಕೆ ಮೊದಲು ಎಲ್ಲಿ ಅಡಗಿತ್ತು? ಇನ್ನು ಮುಂದೆ ಏನಾಗುವುದು? ಈ ಜಗತ್ತು ಎಲ್ಲಿಯ ಲಯ ಹೊಂದುತ್ತದೆ? ಇವೇ ಮುಂತಾದ ವಿಷಯಗಳನ್ನು ತಿಳಿಯಲು ಇಚ್ಛಿಸಿದ್ದೇನೆ ಎಂದು ಹೇಳಿದರು. ಸಂತೋಷಗೊಂಡ ಪರಾಶರರು, ಮೈತ್ರೇಯ, ನೀನು ಹೀಗೆ ಕೇಳಿದ್ದು ನನಗೆ ಒಂದು ಸಂಗತಿಯನ್ನು ನೆನಪಿಗೆ ತರುತ್ತಿದೆ. ಒಮ್ಮೆ ವಿಶ್ವಾಮಿತ್ರರಿಂದ ಪ್ರೇರೇಪಿತನಾದ ಒಬ್ಬ ರಾಕ್ಷಸನು ತನ್ನ ತಂದೆಯನ್ನು ತಿಂದು ಹಾಕಿದನು. ಆಗ ಕೋಪಗೊಂಡ ನಾನು ಆ ರಾಕ್ಷಸನನ್ನು ನಾಶ ಮಾಡಬೇಕೆಂದು ಒಂದು ಯಜ್ಞವನ್ನು ಆರಂಭಿಸಿದೆ. ಆ ಯಾಗದಲ್ಲಿ ರಾಕ್ಷಸರು ಒಬ್ಬೊಬ್ಬರಾಗಿ ಸುಟ್ಟು ಹೋಗುತ್ತಿದ್ದರು. ಅದನ್ನು ಕಂಡ ನನ್ನ ತಂದೆಯವರ ಆದ ವಸಿಷ್ಠರು ನನ್ನಲ್ಲಿಗೆ ಬಂದು, ಅಂದರೆ ನನ್ನ ತಾತನವರು, ಪರಾಶರ, ಕೋಪ ಬಿಡು. ನಿನ್ನ ತಂದೆಯ ವಿಧಿ ರಾಕ್ಷಸನಿಂದ ಭಕ್ಷಿಸಲ್ಪಟ್ಟನು. ಅದಕ್ಕಾಗಿಯೇ ಹೀಗೆ ಕೋಪ ಮಾಡಿಕೊಂಡು ರಾಕ್ಷಸರನ್ನು ಭಸ್ಮ ಮಾಡಿದ್ದು ಸಾಕು. ತಾಳ್ಮೆಯಿಂದಿರು ಎಂದರು. ನಾನು ಅವರ ಮಾತಿಗೆ ಇಲ್ಲವೆನ್ನದೆ ಯಾಗವನ್ನು ನಿಲ್ಲಿಸಿದೆ. ಅದೇ ವೇಳೆಗೆ ಅಲ್ಲಿಗೆ ಬ್ರಹ್ಮಪುತ್ರರಾದ ಪುಲಸ್ತ್ಯರು ಬಂದು ನನ್ನನ್ನು ಮಾತನಾಡಿಸಿ, ಪರಾಶರ, ವಸಿಷ್ಠರ ಮಾತಿನಿಂದ ನೀನು ತಾಳ್ಮೆಯನ್ನು ತಂದುಕೊಂಡದ್ದು ಯೋಗ್ಯ ಕಾರ್ಯವನ್ನು ಮಾಡಿದಂತಾಯಿತು. ನೀನು ರಾಕ್ಷಸರೊಂದಿಗಿನ ಕ್ರೋಧವನ್ನು ಬಿಟ್ಟವನಾದ್ದೇ. ಆದ್ದರಿಂದ ನೀನು ಎಲ್ಲ ಶಾಸ್ತ್ರಗಳನ್ನು ತಿಳಿಯುವಂತನಾಗುವೆ. ನನ್ನ ಸಂತತಿಯಾದ ರಾಕ್ಷಸರ ನಾಶವನ್ನು ನೀನು ನಿಲ್ಲಿಸಿದ್ದೇ ಆಗಿದ್ದರಿಂದ ನಿನಗೆ ಒಂದು ವರವನ್ನು ಕೊಡುತ್ತಿದ್ದೇನೆ. ನೀನು ಪುರಾಣ ಸಂಹಿತೆಯನ್ನು ರಚಿಸುವಂತನಾಗು. ನಿನ್ನ ತಿಳುವಳಿಕೆಯು ಪರಿಶುದ್ಧವಾಗಿರುವುದು ಎಂದು ಹೇಳಿದರು. ವಸಿಷ್ಠರು ತನ್ನ ಮೇಲೆ ಅನುಗ್ರಹ ಮಾಡಿದರು. ಮೈತ್ರೇಯ, ಇದೆಲ್ಲ ನನ್ನ ನೆನಪಿಗೆ ಬರುತ್ತಿದೆ. ನಿನಗೆ ಖಂಡಿತವಾಗಿಯೂ ಪುರಾಣ ಸಂಹಿತೆಯನ್ನು ವಿವರಿಸುವೆನು. ಈ ಜಗತ್ತು ಯಾರಿಂದ ಹುಟ್ಟಿತು ಎಂದೇ ಅಲ್ಲವೇ? ಈ ಜಗತ್ತು ವಿಷ್ಣುವಿನಿಂದ ಹುಟ್ಟಿದೆ. ಅವನೇ ಈ ಜಗತ್ತಿನ ಸ್ಥಿತಿಲಯಗಳಿಗೆ ಕಾರಣ. ವಿಷ್ಣು ವಿಕಾರರಹಿತ, ಅವಿನಾಶಿ, ಸದಾ ಏಕರೂಪಿ.
ವಿಶ್ವಕ್ಕೆ ಆಧಾರನಾದ ಮಹಾವಿಷ್ಣುವು ಸರ್ವಭೂತಗಳಲ್ಲಿಯೂ ನೆಲೆಸಿದ್ದಾನೆ. ಆತ ಅಕ್ಷಯ, ಅವ್ಯಯ. ಹಿಂದೆ ದಕ್ಷಾದಿ ಮುನಿಗಳು ಈ ರೀತಿಯಾಗಿ ವಿಷ್ಣುವನ್ನು ಕೊಂಡಾಡಿದರು. ಅವರಿಗೆ ಲೋಕ ಪಿತಾಮಹನಾದ ಬ್ರಹ್ಮದೇವನು ವಿಷ್ಣುವಿನ ಸ್ವರೂಪವನ್ನು ಕುರಿತು ಹೇಳಿದನು. ದಕ್ಷಾದಿ ಮುನಿಗಳಿಂದ ಅದು ಪುರಕುಸ್ತವ ರಾಜನಿಗೆ ತಿಳಿಸಿದ ಬಳಿಕ ರಾಜನು ಸಾರಸ್ವತನಿಗೆ ಈ ವಿಷಯಗಳನ್ನು ಹೇಳಿದನು. ಸಾರಸ್ವತನಿಂದ ತಿಳಿದದ್ದು ನಿನಗೆ ಈಗೋ ಹೇಳುತ್ತಿದ್ದೇನೆ. ಪರಮಾತ್ಮನಾದ ವಿಷ್ಣುವು ಇಂದ್ರಿಯಾದಿಗಳಿಗೆ ಅಗೋಚರನಾಗಿ ನಮ್ಮ ದೇಹದಲ್ಲಿ ನೆಲೆಸಿದ್ದಾನೆ. ಅವನು ಎಲ್ಲೆಲ್ಲಿಯೂ ಇರುತ್ತಾನೆ. ಅವನೇ ಎಲ್ಲವೂ ಆಗಿದ್ದಾನೆ. ವ್ಯಕ್ತ, ಅವ್ಯಕ್ತ, ಪುರುಷ, ಕಾಲ ಇವು ವಿಷ್ಣುವಿನ 4 ರೂಪಗಳಾಗಿವೆ. ಸರ್ವೇಶ್ವರನಾದ ವಿಷ್ಣುವೇ ವಿಕಾರಗೊಂಡ ಪೃಥ್ವಿ ಮೊದಲಾದ ರೂಪದಿಂದಲೂ, ಅಣು ರೂಪದಿಂದಲೂ, ಬ್ರಹ್ಮಾದಿ ದೇವತಾ ಸ್ವರೂಪದಿಂದಲೂ ವ್ಯಕ್ತನಾದ ಮಹಾನ್ ತತ್ವಗಳ ಮಹತ್ತತ್ವ ರೂಪನಾಗಿ ಇರುತ್ತಾನೆ. ವಿಷ್ಣುವೇ ಆ ಪ್ರಧಾನ ಮತ್ತು ಪುರುಷ ಎಂಬೀ 2 ರೂಪಗಳಿಗೆ ಕಾರಣನಾಗಿದ್ದಾನೆ. ಹೀಗೆ ಅಂದರೆ ಪ್ರಳಯ ಕಾಲದಲ್ಲಿ ಹಗಲು ರಾತ್ರಿಗಳು, ಭೂಮಿ ಆಕಾಶಗಳು ಇರಲಿಲ್ಲ. ಆಗ ಇದ್ದುದವೆಂದರೆ ಪ್ರಧಾನ ಬ್ರಹ್ಮ ಹಾಗೂ ಜೀವಾತ್ಮವೆಂಬ ಪುರುಷ. ಹಿಂದಿನ ಪ್ರಳಯದಲ್ಲಿ ಕಾಣಿಸಿಕೊಂಡ ಜಗತ್ತು ಪ್ರಕೃತಿಯಲ್ಲಿ ಅಂದರೆ ಪ್ರಾಧಾನ್ಯದಲ್ಲಿ ಲೀನವಾಗಿತ್ತು. ಹೀಗಾಗಿ ಪ್ರಳಯವು ಪ್ರಾಕೃತ. ವಿಷ್ಣುವೇ ಬ್ರಹ್ಮಾದಿ ರೂಪಗಳಿಂದ ತನ್ನನ್ನು ತಾನೇ ಸೃಷ್ಟಿಸಿಕೊಂಡು ಸೃಷ್ಟಿಕರ್ತನಾಗುತ್ತಾನೆ. ಜನಾರ್ದನೆಂದು ಅವನಿಗೆ ಹೆಸರಿದೆ. ಆ ಭಗವಂತನೇ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನು ಮಾಡತಕ್ಕ ಒಬ್ಬ ಬ್ರಹ್ಮ, ವಿಷ್ಣು, ಶಿವ ಎಂಬೀ 3 ಹೆಸರುಗಳನ್ನು ಧರಿಸಿರುತ್ತಾನೆ. ಸೃಷ್ಟಿಕರ್ತನು ಹೇಗೋ ಅವನೇ ಪಾಲಕ, ಕಡೆಗೆ ಸಂಹಾರಕನೂ ಅವನೇ. ರಜೋಗುಣವನ್ನು ಆಶ್ರಯಿಸಿ ಬ್ರಹ್ಮನಾಗಿ ಸೃಷ್ಟಿಯಲ್ಲಿ ಪ್ರವೃತ್ತನಾಗುತ್ತಾನೆ. ಸತ್ವಗುಣವನ್ನು ಆಶ್ರಯಿಸಿ ವಿಷ್ಣುವಾಗಿ ತಾನೇ ಸೃಷ್ಟಿಸಿದ ಜಗತ್ತನ್ನು ಅದು ಪ್ರಳಯವಾಗುವವರೆಗೂ ಕಾಪಾಡುವವನು. ಅದೇ ಹರಿಯು ತಮಗುಣವನ್ನು ಆಚರಿಸಿ ರುದ್ರರೂಪನಾಗಿ ಸಕಲ ಭೂತಗಳನ್ನು ಭಕ್ಷಿಸುತ್ತಾನೆ. ಆಗ ವಿಶ್ವವೆಲ್ಲ ಜಲಮಯವಾಗಿ ಅಲ್ಲಿ ಶೇಷಶಯನಾದ ಪರಮೇಶ್ವರನು ನಿದ್ರೆಯಿಂದ ಎಚ್ಚೆತ್ತು ಮತ್ತೆ ಬ್ರಹ್ಮರೂಪಿಯಾಗಿ ನಿದ್ರೆಯಿಂದ ಎಚ್ಚೆತ್ತು ತನ್ನ ಕಾಯಕಕ್ಕೆ ತೊಡಗುತ್ತಾನೆ. ಪರಾಶರರು ಹೇಳಿದ್ದನ್ನು ಕೇಳಿ ಮೈತ್ರೇಯ ಮುನಿ ಸಂತಸಗೊಂಡು, ಮುನಿವರ್ಯ, ಶುದ್ಧವೂ ನಿರ್ಮಲವೂ ಆದ ಬ್ರಹ್ಮವು ಸೃಷ್ಟಿ ಸ್ಥಿತಿ ಲಯಗಳ ಕರ್ತೃವೆಂದು ಒಪ್ಪಿಕೊಳ್ಳುವುದಾದರೂ ಹೇಗೆ ಎಂಬ ಸಂದೇಹವನ್ನು ವ್ಯಕ್ತಪಡಿಸಿದರು. ಪರಾಶರರು ಉತ್ತರಿಸಿ, ಮೈತ್ರೇಯ, ಬ್ರಹ್ಮ ಬೇರೆ ಯಾರೆಂದು ಭಾವಿಸಿದೆ? ಆತ ಸಾಕ್ಷಾತ್ ನಾರಾಯಣನೇ, ಕಮಲಸಂಭವನೆಂದು ಬ್ರಹ್ಮನಿಗೆ ಹೇಳುವುದು ರೂಢಿಯಷ್ಟೇ. ಬ್ರಹ್ಮನಿಗೆ ಬ್ರಹ್ಮಮಾನದಿಂದ ಆಯುಸ್ಸು 100 ವರ್ಷ. ಬ್ರಹ್ಮನ 1 ದಿನಕ್ಕೆ ಕಲ್ಪ ಎನ್ನುವರು. 50 ವರ್ಷಗಳಿಗೆ ಮಹಾಕಲ್ಪವೆಂದು ಹೆಸರು. ಬ್ರಹ್ಮನ 100 ವರ್ಷಗಳಿಗೆ ಪರವೆಂದು, ಅದರ ಅರ್ಥ ಪ್ರಮಾಣಕ್ಕೆ ಪರಾರ್ಧವೆಂದು ಹೆಸರು. ಈಗ ನಡೆಯುತ್ತಿರುವುದು ದ್ವಿತೀಯ ಪರಾರ್ಧ. ಇದರಲ್ಲಿ ಮೊದಲನೆಯದಾದ ಮಹಾಕಲ್ಪ ನಡೆಯುತ್ತಿದೆ. ಯುಗಗಳು 4. ಕೃತಯುಗಕ್ಕೆ 4000 ದಿವ್ಯ ವರ್ಷಗಳು, ತ್ರೇತಾಯುಗಕ್ಕೆ 3000 ವರ್ಷಗಳಾದರೆ ಇನ್ನು ದ್ವಾಪರ ಯುಗವು 2000 ವರ್ಷಗಳು, ಕಲಿಯುಗಕ್ಕೆ 1000 ವರ್ಷಗಳು. ಈ 4 ಯುಗಗಳು ಸೇರಿ ಒಂದು ಚತುರ್ಯುಗವಾಗುತ್ತದೆ. ಇಂತಹ 1000 ಚತುರ್ಯುಗಗಳಿಗೆ ಬ್ರಹ್ಮನ 1 ದಿನ ಸಮ. ಈ 1 ದಿನದಲ್ಲೇ 14 ಮನುಗಳು ಆಗುತ್ತಾರೆ. 27 ಚತುರ್ಯುಗಗಳು ಸ್ವಲ್ಪ ಅಧಿಕ ವರ್ಷಗಳು ಸೇರಿ ಒಂದು ಮನ್ವಂತರವಾಗುತ್ತದೆ. ಒಂದು ಮನ್ವಂತರಕ್ಕೆ 8,52,000 ದಿವ್ಯ ವರ್ಷಗಳು. ಇದು ಬ್ರಹ್ಮನ 1 ಹಗಲಿನ ಕಡೆಯಲ್ಲಿ ಪ್ರಳಯವಾಗಿ ಆಗ ಭೂಲೋಕ, ಭುವರ್ಲೋಕ, ಸುವರ್ಲೋಕಗಳೆಂಬ 3 ಲೋಕಗಳು ಸುಟ್ಟು ಹೋಗುತ್ತವೆ. ಈ ಭಗವಾನ್ ಬ್ರಹ್ಮದೇವನೇ ಕಲ್ಪಾವಧಿಯಲ್ಲಿ ಸಕಲ ಭೂತಗಳನ್ನು ಸೃಷ್ಟಿಸಿದನು. ಸೃಷ್ಟಿಪೂರ್ವದಲ್ಲಿ ಲೋಕ ಶೂನ್ಯವಾಗಿತ್ತು, ಜಗತ್ತು ಜಲಮಯವಾಗಿತ್ತು, ಭೂಮಿ ನೀರಿನಲ್ಲಿ ಮುಳುಗಿತ್ತು. ಆಗ ನಾರಾಯಣನು ವರಾಹದ ರೂಪ ಧರಿಸಿ ಭೂಮಿಯನ್ನು ಎತ್ತಲು ನೀರಿನೊಳಗೆ ಪ್ರವೇಶಿಸಿದನು. ಭೂದೇವಿಯು ಪಾತಾಳಕ್ಕೆ ಬಂದ ಬ್ರಹ್ಮಸ್ವರೂಪಿ ನಾರಾಯಣನನ್ನು ಕಂಡು ಬಗೆಬಗೆಯಾಗಿ ಸ್ತುತಿಸಿದಳು. ನೀನೇ ಆಧಾರ, ನಿನ್ನನ್ನು ಆಶ್ರಯಿಸಿ ಉಳಿದುಕೊಂಡಿದ್ದೇನೆ. ನೀನೇ ಯಜ್ಞ, ಓಂಕಾರ, ಪುರುಷೋತ್ತಮ, ಜ್ಞಾನಮಯ, ಸ್ಥೂಲಮಯ,
ಅವ್ಯಕ್ತ, ಅನಂತ ಎಂದೆಲ್ಲ ಸ್ತುತಿಸಿ ನಮಸ್ಕಾರವನ್ನು ಮಾಡಿದಳು. ಪ್ರಸನ್ನನಾದ ವರಹಾರೂಪಿ ಪರಮಾತ್ಮನು ತನ್ನ ಕೋರೆಯ ದವಡೆಯಿಂದ ಭೂಮಿಯನ್ನು ಮೇಲೆತ್ತಿದನು. ಜನಲೋಕದಲ್ಲಿದ್ದ ಸನಕ ಸನಂದನಾದಿ ಯೋಗಿಗಳು ಇದರಿಂದ ಸಂತುಷ್ಟರಾಗಿ ಪರಮಾತ್ಮನನ್ನು ಸ್ತುತಿಸತೊಡಗಿದರು. ಹರೇ ಪರಮಾತ್ಮ, ನಿನ್ನ ಪಾದಗಳು 4 ವೇದಗಳು, ಕೋರೆದಾಡೆಯೇ ರೂಪ, ಹಲ್ಲುಗಳು ಯಜ್ಞಗಳು, ಮುಖವೇ ಹೋಮಕುಂಡ, ನಾಲಿಗೆಯೇ ಅಗ್ನಿ, ರೋಮಗಳೇ ದರ್ಭೆಗಳು, ಹಗಲು ರಾತ್ರಿಗಳು ನಿನ್ನ 2 ಕಣ್ಣುಗಳು, ಎಲ್ಲದಕ್ಕೂ ಆಧಾರವಾದ ಪರಬ್ರಹ್ಮವೇ ನಿನ್ನ ಶಿರಸ್ಸು, ನಿನ್ನ ನಾಸಿಕವೇ ಸಮಸ್ತ ಆಹುತಿಗಳು. ಹೇ ಪರಮಾತ್ಮ, ನೀನು ಈ ಚರಾಚರವನ್ನೆಲ್ಲ ವ್ಯಾಪಿಸಿಕೊಂಡಿರುವೆ. ಯೋಗಿಗಳಷ್ಟೇ ಅದನ್ನು ಬಲ್ಲರು, ಹಾಗಲ್ಲದವರು ಜಗತ್ತೆಂಬ ಬೇರೆ ವಸ್ತುವಿದೆ ಎಂದು ತಿಳಿಸಿದ್ದಾರೆ. ನೀನು ಜಗತ್ತಿನ ಆ ಚರಾಚರಗಳ ನಿವಾಸಕ್ಕಾಗಿ, ನೆಲೆಗಾಗಿ ಭೂಮಿಯನ್ನು ಉದ್ಧರಿಸು ಎಂದು ವಿನಮ್ರತೆಯಿಂದ ಪ್ರಾರ್ಥಿಸಿಕೊಂಡರು. ಆಗ ಪರಮಾತ್ಮನು ಬೇಗನೆ ಭೂಮಿಯನ್ನು ಎತ್ತಿ ತಂದು ವಿಸ್ತಾರವಾದ ಜಲರಾಶಿಯ ಮೇಲೆ ಸ್ಥಾಪಿಸಿದನು. ಭೂಮಿಯ ಮೇಲ್ಮೈಯನ್ನು ಸಮವಾಗಿ ಮಾಡಿ ಅದರ ಮೇಲೆ ಗಿರಿಪರ್ವತಗಳನ್ನು ನೆಲೆಗೊಳಿಸಿದನು. ಭೂಮಿಯನ್ನು 7 ದ್ವೀಪಗಳಾಗಿ ವಿಂಗಡಿಸಿದನು. ಮತ್ತೆ ಹರಿಯುವ ಚತುರ್ಮುಖ ಬ್ರಹ್ಮನ ರೂಪ ಧರಿಸಿ ಸೃಷ್ಟಿ ಕಾರ್ಯದಲ್ಲಿ ನಿರತನಾದನು. ಮೈತ್ರೇಯ, ಬ್ರಹ್ಮನು ಏನೆಲ್ಲ ಸೃಷ್ಟಿಸಿದನೆಂಬುದನ್ನು ಹೇಳುವೆನು ಕೇಳು. ಬ್ರಹ್ಮ ಸೃಷ್ಟಿಸಿದ ಪ್ರಜಾವರ್ಗ 4 ವಿಧ. ದೇವತೆಗಳಿಂದ ಹಿಡಿದು ಸ್ಥಾವರವರೆಗೆ ಈ ವರ್ಗ ಇದೆ. ದೇವ, ಅಸುರ ಅಂದರೆ ರಾಕ್ಷಸ, ಪಿತೃ, ಮನುಷ್ಯ ಎಂಬ ಚತುಷ್ಟಯವನ್ನು ಮತ್ತು ಜಲವನ್ನು ಸೃಷ್ಟಿಸಬೇಕೆಂದು ಬ್ರಹ್ಮನು ತನ್ನ ದೇಹವನ್ನು ಉಪಯೋಗಿಸಿದನು. ತಮೋಗುಣ ಉದ್ರಿಕ್ತವಾದಾಗ ಅವನ ಸೊಂಟದ ಮುಂಭಾಗದಿಂದ ಮೊದಲು ಅಸುರರು ಹುಟ್ಟಿದರು. ಬ್ರಹ್ಮ ದೇಹವನ್ನು ತ್ಯಜಿಸಿ ಮತ್ತೆ ಸೃಷ್ಟಿ ಕಾರ್ಯ ಮಾಡಲು ಇನ್ನೊಂದು ದೇಹವನ್ನು ಧರಿಸಿದನು. ಆಗ ಅವನ ಮುಖದಿಂದ ಸತ್ವಗುಣ ಪ್ರಧಾನರಾದ ದೇವತೆಗಳು ಜನಿಸಿದರು. ಅಸುರರು ಹುಟ್ಟಿದಾಗ ಪರಿತ್ಯಜಿಸಿದ ದೇಹ ರಾತ್ರಿಯಾದರೆ, ದೇವತೆಗಳು ಜನಿಸಿದ ತರುವಾಯ ಪರಿತ್ಯವಾದ ದೇಹವು ಹಗಲಾಯಿತು. ರಾತ್ರಿಯಲ್ಲಿ ಅಸುರರು ಬಲಿಷ್ಠರಾಗಿದ್ದರೆ ಹಗಲಿನಲ್ಲಿ ದೇವತೆಗಳು ಬಲಿಷ್ಠರು. ಬಳಿಕ ಬ್ರಹ್ಮನು ಸತ್ವಾಂಶದಿಂದ ಕೂಡಿದ ಇನ್ನೊಂದು ಶರೀರವನ್ನು ಧರಿಸಿ ತಾನು ಜಗತ್ತಿನ ಪಿತೃವೆಂದು ಭಾವಿಸಲಾಗಿ ಪಿತೃದೇವತೆಗಳು ಹುಟ್ಟಿದರು. ಆ ದೇಹ ಹಗಲು ರಾತ್ರಿಗಳ ನಡುವಿನ ಸಂಧ್ಯೆಯಾಯಿತು. ಮುಂದೆ ಬ್ರಹ್ಮ ರಜೋಗುಣ ಸಂಪನ್ನನಾದ ದೇಹ ಧರಿಸಲಾಗಿ ಈ ದೇಹದಿಂದ ಮನುಷ್ಯರು ಹುಟ್ಟಿದರು. ಪರಿತ್ಯವಾದ ಈ ದೇಹ ಜ್ಯೋತ್ಸ್ನೆ ಎಂಬ ಪ್ರಾತಃಸಂಧ್ಯೆಯಾಯಿತು. ಇದರಿಂದ ಪ್ರಾತಃಕಾಲದಲ್ಲಿ ಮನುಷ್ಯರು, ಸಂಜೆಯಲ್ಲಿ ಪಿತೃಗಳು ಬಲಿಷ್ಠರಾಗುತ್ತಾರೆ. ಸೃಷ್ಟಿಕಾರ್ಯ ಇಷ್ಟಕ್ಕೆ ಸೀಮಿತಗೊಳ್ಳದೆ ಬ್ರಹ್ಮನ ದೇಹಾಂಗಗಳಿಂದ ಹಸಿವು, ಕಾಮ, ಸರ್ಪಗಳು, ಗಂಧರ್ವರು, ಹಕ್ಕಿಗಳು, ಕುರಿಗಳು, ಮೇಕೆಗಳು, ಗೋವುಗಳು, ಕುದುರೆ, ಆನೆ, ಕತ್ತೆ, ಜಿಂಕೆ, ಒಂಟೆ ಮೊದಲಾದ ಪ್ರಾಣಿಗಳು, ಗಿಡಮೂಲಿಕೆಗಳು, ಸರೀಸೃಪಗಳು, ಗಾಯತ್ರಿ, ಛಂದಸ್ಸು, ಋಗ್ವೇದ, ಯಜ್ಞಗಳು, ಸಾಮವೇದ, ಅಥರ್ವವೇದ, ಯಜುರ್ವೇದ, ನಾನಾ ಜಂತುಗಳು, ಯಕ್ಷ, ಪಿಶಾಚ, ಅಪ್ಸರ, ಸ್ತ್ರೀಯರು, ಈ ಪ್ರಕಾರ ಬ್ರಹ್ಮನು ಎಲ್ಲವನ್ನೂ ಸೃಷ್ಟಿಸಿದನು. ಆದಿ ಕರ್ತೃವೆನಿಸಿದನು. ನಿತ್ಯಾನಿತ್ಯಗಳಾದ ಎಲ್ಲ ಸ್ಥಾವರ ಜಂಗಮಗಳನ್ನು ಸ್ಥಾಪಿಸಿದನು. ಬ್ರಹ್ಮದೇವನು ತಾನೇ ಇಂದ್ರಿಯ ಗೋಚರವಾದ ಶಬ್ದಾದಿ ವಿಷಯಗಳಲ್ಲಿಯೂ ಜೀವಿಗಳಲ್ಲಿಯೂ ಅವುಗಳ ಶರೀರಗಳಲ್ಲಿಯೂ ಹಲವು ಪ್ರಕಾರಗಳನ್ನು ಮತ್ತು ಅವುಗಳ ಉಪಯೋಗ ವ್ಯವಸ್ಥೆಯನ್ನು ಮಾಡಿದನು. ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಕಾರ್ಯ ನಿರಂತರವೆನಿಸಿತು. ಆಗ ಆತನು ಇಚ್ಛಾಶಕ್ತಿ ಉಳ್ಳವನಾಗಿ ಪ್ರತಿಯೊಂದು ಕಲ್ಪಾವಧಿಯಲ್ಲಿಯೂ ಮತ್ತೆ ಮತ್ತೆ ಸೃಷ್ಟಿ ಮಾಡುತ್ತಲೇ ಇರತೊಡಗಿದನು. ಮುಖದಿಂದ ಸತ್ವಗುಣ ಸಂಪನ್ನರನ್ನು, ವಕ್ಷಸ್ಥಳದಿಂದ ರಜೋಗುಣ ಪ್ರಧಾನರು, ತೊಡೆಯಿಂದ ರಜೋಗುಣ ಮತ್ತು ತಮೋಗುಣ ಪ್ರಧಾನರು ಸೃಷ್ಟಿಯಾದರು. ಬ್ರಹ್ಮನು ತನ್ನ ಪಾದಗಳಿಂದ ತಮೋಗುಣ ಪ್ರಧಾನರಾದ ಪ್ರಜೆಗಳನ್ನು ಸೃಷ್ಟಿಸಿದನು. ಇವರೆಲ್ಲರೂ ಚಾತುರ್ವರ್ಣದವರೆನಿಸಿಕೊಂಡರು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣದವರು. ಬ್ರಹ್ಮನ ಮುಖ, ವಕ್ಷಸ್ಥಳ, ತೊಡೆ, ಪಾದಗಳಿಂದ ಕ್ರಮವಾಗಿ ಜನಿಸಿದವರು ಮಾನವರು. ಮಾಡುವ ಯಜ್ಞದಿಂದ ಸಂತೃಪ್ತರಾದ ದೇವತೆಗಳು ಮಳೆ ಸುರಿಸಿ ಪ್ರಜೆಗಳಿಗೆ ಸಂತೋಷವನ್ನು ಉಂಟು ಮಾಡುತ್ತಾರೆ. ಮಾನವ ಜನ್ಮ ಶ್ರೇಷ್ಠವಾಗಿದ್ದುದು. ಈ ಜನ್ಮದಿಂದಲೇ ಪ್ರಜೆಗಳು ಸ್ವರ್ಗ ಮೋಕ್ಷಗಳನ್ನು ಪಡೆಯುತ್ತಾರೆ. ಮೈತ್ರೇಯ, ಬ್ರಹ್ಮ ಸೃಷ್ಟಿಯ ಪ್ರಜೆಗಳು ಪರಿಶುದ್ಧರಾಗಿ ಶುದ್ಧಾಂತ
ಅಂತಃಕರಣವುಳ್ಳವರಾಗಿ ಶುದ್ಧಾಂತಃಕರಣವುಳ್ಳವರಾಗಿ ಕರ್ಮಗಳಲ್ಲಿ ನಿರತರಾಗಿ ಎಲ್ಲ ಬಾಧೆಗಳಿಂದ ಮುಕ್ತರಾಗಿರುತ್ತಾರೆ. ಅವರೇ ಅಂತಃಕರಣದಲ್ಲಿ ಶ್ರೀಹರಿಯು ನೆಲೆಸಿದ್ದನು. ಆದರೆ ಕೃತಯುಗ ಕಳೆದ ಮೇಲೆ ಪ್ರಜೆಗಳಲ್ಲಿ ಅಜ್ಞಾನ ಮತ್ತು ಲೋಭಗಳು ಪ್ರವರ್ತಿಸಿ ರಾಗದ್ವೇಷಾದಿಗಳೆಂಬ ಅಧರ್ಮ ಬೀಜವು ಹುಟ್ಟಿತು. ಇದರಿಂದಾಗಿ ತೃಪ್ತಿ, ಲೋಕರಹಿತತೆ, ಧರ್ಮ ಮೊದಲಾದ ಅಷ್ಟಸಿದ್ಧಿಗಳು ಅವರಿಗೆ ಲಭಿಸದೇ ಹೋದವು. ಪಾಪಕರ್ಮಗಳು ಹೆಚ್ಚಿ ಮಾನವರು ದುಃಖಕ್ಕೆ ಈಡಾದರು. ವಾಸಕ್ಕಾಗಿ ಕೋಟೆ, ನಗರ ಮತ್ತು ಹಳ್ಳಿಗಳು ಮೊದಲಾದವುಗಳನ್ನು ಮಾಡಿಕೊಂಡರು. ಮನೆಗಳು ನಿರ್ಮಾಣವಾದವು. ಜೀವನ ಉಪಾಯಕ್ಕಾಗಿ ಕೃಷಿ ಮತ್ತು ಸಣ್ಣ ಸಣ್ಣ ವಸ್ತುಗಳ ಉತ್ಪಾದನೆಗೆ ಇಳಿದರು. ಗೋಧಿ, ಭತ್ತ, ಎಳ್ಳು ಮೊದಲಾದ ಧಾನ್ಯಾದಿಗಳನ್ನು ಬೆಳೆಯತೊಡಗಿದರು. ಯಜ್ಞ ಕಾರ್ಯಗಳನ್ನು ಕೈಗೊಂಡು ಪಾಪವನ್ನು ಪರಿಹರಿಸಿಕೊಳ್ಳಲು ಇಚ್ಛಿಸಿದರು. ಆದರೆ ಕಾಲಾವಶದಿಂದ ಅಧರ್ಮ ಬೀಜ ಮೊಳೆತು ಕೆಲವರು ಅಂಥವರು ಯಜ್ಞಾದಿ ಕಾರ್ಯಗಳಲ್ಲಿ ತೊಡಗಲಿಲ್ಲ. ಆಗಲೇ ಬ್ರಹ್ಮನು ವರ್ಣಾಶ್ರಮ ಧರ್ಮವನ್ನು ಸ್ಥಾಪಿಸಿದನು. ಬ್ರಾಹ್ಮಣರಿಗೆ ಅವರ ಕ್ರಿಯಾಶೀಲತೆ ಕಂಡು ಪಿತೃಲೋಕವನ್ನು, ಯುದ್ಧನಿರತ ಕ್ಷತ್ರಿಯರಿಗೆ ಇಂದ್ರಲೋಕವನ್ನು, ಸ್ವಧರ್ಮನಿಷ್ಠರಾದ ವೈಶ್ಯರಿಗೆ ವಾಯುಲೋಕವನ್ನು, ಸೇವಾ ಕಾರ್ಯದಲ್ಲಿ ನಿರತರಾದ ಶೂದ್ರರಿಗೆ ಗಂಧರ್ವ ಲೋಕವನ್ನು ಗೊತ್ತುಪಡಿಸಿದನು. ವಾನಪ್ರಸ್ಥಾಶ್ರಮದವರಿಗೆ ಸಪ್ತರ್ಷಿ ಲೋಕವು ಪ್ರಾಪ್ತವಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರ ಮಂತ್ರ ಜಪಿಸುವವರಿಗೆ ಪುನರ್ಜನ್ಮವೆಂಬುದು ಇರುವುದಿಲ್ಲ. ಅದೇ 100 ವೇದಗಳನ್ನು ನಿಂದಿಸಿ ಯಜ್ಞಕ್ಕೆ ವಿಘ್ನ ತರುವವರು ರೌರವಾದಿ ನರಕಗಳನ್ನು ಅನುಭವಿಸುವರು. ಬ್ರಹ್ಮನ ಸೃಷ್ಟಿ ಇಲ್ಲಿಗೆ ಮುಗಿಯಲಿಲ್ಲ. ತನಗೆ ಸದೃಶರಾದ ಕೆಲವು ಮಾನಸ ಪುತ್ರರನ್ನು ಹುಟ್ಟಿಸಿದನು. ಭೃಗು, ಪುಲಸ್ತ್ಯ, ಪುಲಹ, ಕ್ರತು, ಅಂಗೀರಸ, ಮರೀಚ, ದಕ್ಷ, ಅತ್ರಿ, ವಸಿಷ್ಠ ಇವರು ನವಬ್ರಹ್ಮರೆಂದು ಖ್ಯಾತರಾದ ಮಾನಸಪುತ್ರರು. ಈ ನವಬ್ರಹ್ಮರಿಗೆ ಪತ್ನಿಯರಾಗಿರಲು ಖ್ಯಾತಿ, ಭೂತಿ, ಸಂಭೂತಿ, ಕ್ಷಮ, ಪ್ರೀತಿ, ಸನಂತಿ, ಊರ್ಜಾ, ಅನಸೂಯ, ಪ್ರಸೂತಿ ಎಂಬ ಕನ್ಯೆಯರನ್ನು ಸೃಷ್ಟಿಸಿದನು. ಸನಕ ಸನಂದನಾದಿಗಳು ಬ್ರಹ್ಮನ ಸೃಷ್ಟಿ. ಆದರೆ ಸನಂದನಾದಿಗಳು ವಿರಕ್ತರಾಗಿ ಪ್ರಜೆಗಳ ಸೃಷ್ಟಿಯಲ್ಲಿ ಇಚ್ಛೆ ಇಲ್ಲದವರಾಗಿರಲು ಬ್ರಹ್ಮನು ಮಹಾ ಕುಪಿತನಾದಾಗ ಅವನ ಹಣೆಯಿಂದ ರುದ್ರನು ಅವತರಿಸಿದನು. ಬ್ರಹ್ಮನ ಆಣತಿಯಂತೆ ಮಹಾ ಉಗ್ರಸ್ವರೂಪನಾದ ರುದ್ರನು ತನ್ನ ಶರೀರವನ್ನು ವಿಭಾಗಿಸಿದನು. ಸ್ತ್ರೀ ಪುರುಷ ಎಂದು ಅವನ ದೇಹ ಎರಡಾಗಿ ಪುರುಷ ದೇಹ ಮತ್ತು ಏಕಾದಶ ಭೇದಗಳಾಗಿ ರುದ್ರನು ವಿಭಾಗಿಸಿದನು. ಬ್ರಹ್ಮನು ತನ್ನಿಂದಲೇ ಹುಟ್ಟಿದ ಸ್ವಯಂಭುವ ಮನುವನ್ನು ಪ್ರಜಾಪಾಲನೆಯ ಕರ್ತವ್ಯದಲ್ಲಿ ನಿಯಮಿಸಿದನು. ಇವನ ಹೆಂಡತಿ ಶತರೂಪ. ಅವಳಲ್ಲಿ ಪ್ರಿಯವ್ರತ, ಉತ್ತಯನಪಾದ ಎಂಬ 2 ಗಂಡು ಮಕ್ಕಳು, ಪ್ರಸೂತಿ, ಅಕೂತಿ ಎಂಬ 2 ಹೆಣ್ಣು ಮಕ್ಕಳು ಜನಿಸಿದರು. ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಅಕೂತಿಯನ್ನು ರುಚಿ ಎಂಬ ಪ್ರಜಾಪತಿಗೆ ಕೊಟ್ಟು ಲಗ್ನವಾಯಿತು. ದಕ್ಷನು ಪ್ರಸೂತಿಯಲ್ಲಿ ಶ್ರದ್ಧಾ, ಮೇಧ, ಬುದ್ಧಿ, ಶಾಂತಿ ಮೊದಲಾದ 24 ಮಂದಿ ಕನ್ಯೆಯರನ್ನು ಪಡೆದನು. ಇವರಲ್ಲಿ 13 ಮಂದಿಯನ್ನು ಧರ್ಮನು ಪತ್ನಿಯನ್ನಾಗಿಸಿ ಸ್ವೀಕರಿಸಿದನು. 13ನೆಯವಳೆ ಕೀರ್ತಿ. ಉಳಿದ 11 ಪುತ್ರಿಯರನ್ನು ಭೃಗು, ಶಿವ, ಮರೀಚಿ, ಅಗ್ನಿ ಮೊದಲಾದವರು ಮದುವೆಯಾದರು. ಶಿವನ ಹೆಂಡತಿಯೇ ಸತಿ. ಜಗತ್ತಿನ ನಿತ್ಯ ಪ್ರಳಯಕ್ಕೆ ರೋಗ, ಮುಪ್ಪು, ಶೋಕ, ತೃಷೆ, ಕ್ರೋಧ ಇವರು ಕಾರಣರು. ಇವರೆಲ್ಲರ ಮೃತ್ಯುವಿನಿಂದ ಹುಟ್ಟಿದವರು ಮೃತ್ಯುಮಾಯೆಯ ಮಗ. ಮಾಯೆಯ ಪತಿ ಭಯ. ಇವನಿಗೆ ಅನೃತ, ನಿಕೃತಿ ತಂದೆ ತಾಯಿಯರು. ನರಕ ಎಂಬುವನು ಇವರ ಇನ್ನೊಬ್ಬ ಮಗ. ಮಾಯಾ, ವೇದನ ಹೆಣ್ಣು ಮಕ್ಕಳು. ಅನೃತ, ನಿಕೃತಿಯರು ಅಧರ್ಮ ಮತ್ತು ಹಿಂಸೆ ಎಂಬ ದಂಪತಿಗಳ ಮಕ್ಕಳು. ಕಾಮ ಶ್ರದ್ಧೆಯ ಮಗ. ಕಾಮನಿಂದ ರತಿ, ಹರ್ಷನೆಂಬ ಮಗನನ್ನು ಪಡೆದಳು. ಧರ್ಮನ ಮಗನೇ ಕಾಮ. ದಕ್ಷ, ಮರೀಚಿ, ಅತ್ರಿ ಮೊದಲಾದ ಪ್ರಜಾಪತಿಗಳು ಜಗತ್ತಿನ ಸೃಷ್ಟಿಗೆ ಕಾರಣೀಭೂತರಾದರು. ಪ್ರಳಯವು ನೈಮಿತ್ತಿಕ, ಪ್ರಾಕೃತಿಕ, ಆತ್ಯಂತಿಕ, ನಿತ್ಯ ಎಂದು 4 ವಿಧ. ಜಗದೀಶ್ವರನು ಕಲ್ಪಾಂತರದಲ್ಲಿ ಮಲಗಿದಾಗ ನೈಮಿತ್ತಿಕ ಪ್ರಳಯವು ಉಂಟಾಗುತ್ತದೆ. ಪ್ರಾಕೃತಿಕ ಪ್ರಳಯದಲ್ಲಿ ಬ್ರಹ್ಮಾಂಡವು ಪ್ರಕೃತಿಯಲ್ಲಿ ಲೀನವಾಗುತ್ತದೆ. ಯೋಗಿಯು ಜ್ಞಾನಬಲದಿಂದ ಪರಮಾತ್ಮನಲ್ಲಿ ಸರಿಹೋಗುವುದು ಆತ್ಯಂತಿಕ ಪ್ರಳಯ. ಹುಟ್ಟಿದ ಪ್ರಾಣಿಗಳಿಗೆ ಹಗಲು ರಾತ್ರಿಯೂ ಆಗುತ್ತಿರುವ ವಿನಾಶವೇ ನಿತ್ಯ ಪ್ರಳಯ. ಮಹಾವಿಷ್ಣುವು ಅಂದರೆ ಭಗವಂತನು ಎಲ್ಲರಲ್ಲೂ ನೆಲೆಸಿ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ಮಾಡುತ್ತಿರುತ್ತಾನೆ. ಸೃಷ್ಟಿ, ಸ್ಥಿತಿ, ಲಯ ಅಥವಾ ನಾಶ ಇವು 3 ಶಕ್ತಿಗಳು
ತ್ರಿಗುಣಾತ್ಮಕವಾಗಿದ್ದು ಈ ಗುಣಗಳನ್ನು ದಾಟಿ ಹೋಗುವವರು ಪರಮಾತ್ಮನ ಪಾದವನ್ನು ಸೇರುವವನು, ಅವನು ಮುಕ್ತಿ ಹೊಂದುತ್ತಾನೆ. ರುದ್ರನಿಗೆ ಬ್ರಹ್ಮದೇವನು ರೋಧಿಸಬೇಡ, ನೀನು ಹೇಳಿದಂತೆ ನಿನಗೆ ಹೆಸರಿಡುತ್ತೇನೆ ಎಂದು ಹೇಳಿದ್ಯಾಗೂ. ರುದ್ರ 7 ಸಲ ರೋಧಿಸಲು ಬ್ರಹ್ಮನು ರುದ್ರನಿಗೆ 7 ಸಲ 7 ಹೆಸರುಗಳನ್ನು ಇಟ್ಟನು. ರುದ್ರನು ಸತಿ ಎಂಬುವಳನ್ನು ವಿವಾಹವಾದನು. ಸತಿ ದಕ್ಷ ಪ್ರಜಾಪತಿಯ ಮಗಳು. ಒಮ್ಮೆ ಸತಿದೇವಿಯು ತಂದೆಯಾದ ದಕ್ಷನ ಮೇಲೆ ಕುಪಿತಳಾಗಿ ತನ್ನ ದೇಹವನ್ನು ತ್ಯಜಿಸಿದಳು. ಮತ್ತೆ ಉಮೆಯಾಗಿ ಹುಟ್ಟಿದ ಅವಳನ್ನು ರುದ್ರನೇ ವಿವಾಹವಾದನು. ದಕ್ಷನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳಾದ ಖ್ಯಾತಿ ಭೃಗುವಿನಿಂದ ದಾತ ವಿಧಾತ ಎಂಬ 2 ದೇವತೆಗಳನ್ನು ಲಕ್ಷ್ಮಿಯನ್ನು ಹೆತ್ತಳು. ಸ್ನೇಹಿತರೆ, ದಕ್ಷನ ಮಗಳು ಲಕ್ಷ್ಮಿಯನ್ನು ಹೆತ್ತಳು. ಇಲ್ಲಿಗೆ ನಾನು ಈ ಒಂದು ವಿಷ್ಣು ಪುರಾಣವನ್ನು ಸಮಾಪ್ತಿ ಮಾಡುತ್ತೇನೆ. ಇದರ ಮುಂದಿನ ಭಾಗವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಯಾಕಂತಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಈ ಒಂದು ಅಧ್ಯಾಯವನ್ನು ಸಮಾಪ್ತಿ ಮಾಡಿ ಮುಂದೆ ಇದರ ಮುಂದಿನ ಒಂದು ಭಾಗವನ್ನು ಹಾಕ್ತೀನಿ. ತಪ್ಪದೆ ಕೇಳಿ ಸ್ನೇಹಿತರೆ. ವಿಷ್ಣು ಪುರಾಣ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕೇಳ್ತಾ ಇದ್ದರೆ ಕೇಳ್ತಾನೇ ಇರಬೇಕನ್ನಿಸುತ್ತೆ. ಹಾಗೆಯೇ ಇದನ್ನು ಕೇಳೋದ್ರಿಂದ ನಮ್ಮಲ್ಲಿರುವಂಥ ಎಷ್ಟೋ ನಕಾರಾತ್ಮಕ ಶಕ್ತಿಗಳು ನಮಗೆ ಗೊತ್ತಿಲ್ಲದೇ ನಮ್ಮಿಂದ ದೂರ ಆಗುತ್ತೆ ಅಂತಲೂ ಹೇಳ್ತಾರೆ. ಹಾಗೆಯೇ ಧನುರ್ಮಾಸದಲ್ಲಿ ವಿಷ್ಣು ಪುರಾಣವನ್ನು ಕೇಳುವುದರಿಂದ ಸಕಲ ಇಷ್ಟ ಅರ್ಥಗಳು ಸಿದ್ಧಿ ಆಗುತ್ತೆ ಮತ್ತು ನಮ್ಮ ಯಾವುದೇ ಕೋರಿಕೆಗಳಿದ್ದರೂ ನೆರವೇರುತ್ತೆ ಅನ್ನೋದು ಒಂದು ಸಹ ಪುರಾಣದ ಒಂದು ನಂಬಿಕೆಯೂ ಸಹ ಆಗಿದೆ. ಹಾಗಾಗಿ ನಾನು ವಿಷ್ಣು ಪುರಾಣವನ್ನು ಓದ್ತಾ ಇರ್ತೀನಿ. ಅದೇ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಆದಷ್ಟು ಎಲ್ಲರೂ ಕೇಳಿ. ನಿಮಗೆ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂತಹ ಪೌರಾಣಿಕ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಇವತ್ತಿನ ಈ ವಿಷ್ಣು ಪುರಾಣದ ಪ್ರಥಮಾಂಶದ ಅಧ್ಯಾಯವನ್ನು ಸಮಾಪ್ತಿ ಮಾಡುತ್ತೇನೆ. ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಖಂಡಿತ ಎಲ್ಲರೂ ಕೇಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.